ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏನು ಮಾಡತ್ತೀನಿ ಅಂದ್ರೆ, ಭಾಳ ದಿನ ಆಯಿತು ಲಾಗ್ ಮಾಡಿದ್ದಿಲ್ಲ. ಅದಕ್ಕೆ ಒಂದು ಲಾಗ್ ಹಾಕಿದ್ದೆ, ಸೆಕೆಂಡ್ ಲಾಗ್ ನಂದು. ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳತ್ತೀನಿ. ಈಗ ನಾನು ಕಡ್ಲೆ ಪಲ್ಯ ಮಾಡ್ಬೇಕಂತ ಹೇಳಿ ಮಾಡತ್ತೀನಿ ನಿಮ್ಮ ಜೊತೆ. ಬರೀ ಮಾಡೋನು ಅದಕ್ಕೆಲ್ಲ ರೆಡಿ ಮಾಡ್ಕೊಳತ್ತೀನಿ, ಏನೇನು ಬೇಕಂತ. ಅದಕ್ಕೆ ಬೆಳ್ಳುಳ್ಳಿ ತೊಗೊಂಡು ಇದನ್ನು ಸುಲಿಬೇಕು. ಆಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು ಜೀರಿಗೆ ಹಾಕಿ ಕುಟ್ಕೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ ಏನೇನು ಬೇಕು ಎಲ್ಲ ಥರ ರೆಡಿ ಮಾಡ್ಕೊಂಡು ಅದನ್ನು ಪಲ್ಯ ಬರೀ ತಾಳಿಸ್ಬೇಕು ಅದನ್ನು ಆ್ಯಕ್ಚುಲಿ ಎಣ್ಣೆ ಒಳಗನ. ಹೀಗಾಗಿ ನೋಡೋಣ ಬರ್ರಿ, ನೀವು ಹೆಂಗೆ ಮಾಡ್ತೀರಿ ನನಗೆ ಹೇಳ್ಕೊಡ್ರಿ, ಕಮೆಂಟ್ ಒಳಗೆ ಹೇಳ್ರಿ ಅಂತ ಹೇಳತ್ತೀನಿ. ಬರ್ರಿ ಕಡ್ಲೆ ಪಲ್ಯ ಮಾಡೋಣ, ಹೆಂಗೆ ಮಾಡೋಣ ಹೇಳ್ರಿ. ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಫಸ್ಟ್ ಲಾಗ್ ಹಾಕಿದ್ದೆ, ಈಗ 3 ಮಂತ್ ಆಯ್ತು ಅದನ್ನು ಹಾಕಿ. ಬಟ್ ಈಗ ಮತ್ತೆ ಈಗ ಬಂದೀನಿ ಲಾಗ್ ಮಾಡೋಕ್ಕೆ. ಬರ್ರಿ ಪಲ್ಯ ಮಾಡೋಣ. ಕಡಾಯಿ ಇಟ್ಟೀನಿ, ಒಂದು ಬಾಣಲಿ. ಅದಕ್ಕೆ ಇದೆಲ್ಲ ಹಸಿ ಇದ್ದಿದ್ದೆಲ್ಲ ಒಣಗಾಗಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರಿತ್ತು ಎಲ್ಲ ಜಾಡಿಸ್ಕೊಂಡು. ಅದಕ್ಕೆ ಇವಾಗ ಸ್ವಲ್ಪ ಅಂದರೆ 2 ಮಾಪ್ ಅಂದರೆ 2 ಮಾಪ್ ಎಣ್ಣೆ ಹಾಕ್ತೀನಿ. ಅದಕ್ಕೆ ಒಂದು ಹಾಕಿದ್ದೆ, ಆಮೇಲೆ ಇನ್ನೊಂದು ಸ್ವಲ್ಪ ಹಾಕಿದ್ದೆ. ಅದಕ್ಕೆ ಮೇನ್ ಏನಪ್ಪ ಅಂದ್ರೆ ಬೆಳ್ಳುಳ್ಳಿ ಮತ್ತು ಉಪ್ಪು ಜೀರಿಗೆ ಕುಟ್ಟಿದ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋದು ಚಲೋ ಆಗ್ತೈತಲ್ಲ, ಅದಕ್ಕೆ ಅದನ್ನ ಹಾಕಿ ಮಾಡತ್ತೀನಿ. ನೋಡ್ರಿ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ನಾ ಕುಟ್ಟಿದ್ನೆಲ್ಲ ಬೆಳ್ಳುಳ್ಳಿ ಅದನ್ನು ಹಾಕಿದ್ನಿ. ಅದಾದ್ಮ್ಯಾಗ ಅದು ಹಸಿಮೆಣ್ಸಿನ್ಕಾಯಿದು ಕುಟ್ಟಿದ್ನಿ. ಮತ್ತು ಅದನ್ನು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚಟ ಆದಮೇಲೆ ಇದು ಕುಟ್ಟಿದ್ನೆಲ್ಲ ಹಸಿಮೆಣ್ಸಿನ್ಕಾಯ್ದು ಪೇಸ್ಟ್ ಅದನ್ನು ಹಾಕ್ಕೊಂಡಿದ್ನಿ. ಭಾಳ ಖಾರ ಅದಾವೆ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ನಿ ಅಂರಿ. ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆ ಒಳಗೆ. ಅದಾದಮೇಲೆ ಒಂದು ಸ್ವಲ್ಪ ಹೌದಲ್ಲ ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೋಬೇಕು. ಸ್ವಲ್ಪ ಫ್ಲೇವರ್ ಚಂದ ಬರ್ತೈತಿ ಅರಿಶಿನ ಹಾಕೋದ್ರಿಂದ. ಅದಕ್ಕೆ ಅರಿಶಿನ ಹಾಕ್ಕೊಳತ್ತೀನಿ ರೀ. ಇದೆಲ್ಲ ಇದಾದ್ಮೇಲೆ ಕಡ್ಲೆ ಪಲ್ಯ ಐತಲ್ಲ, ಅದನ್ನ ಎಣ್ಣೆ ಒಳಗೆ ಅಷ್ಟು ಇಟ್ಬಿಡೋದು. ಜಸ್ಟ್ ಇದು ನೋಡ್ರಿ, ಹಾಕಾಗ ಎಷ್ಟು ಅನಿಸ್ತೈತಿ, ಆಮೇಲೆ ನೋಡ್ಬೇಕು ಇದು ಸ್ವಲ್ಪನೇ ಆಗಿಬಿಡ್ತೈತಿ. ಎಲ್ಲ ಹಾಕತ್ತೀನಿ ನಾನು ಅದನ್ನು ಪಲ್ಯನ. ಎಲ್ಲ ಹಾಕಿದ್ಮ್ಯಾಗ ಅದು ಫುಲ್ ಎಣ್ಣೆ ಒಳಗನ ಫ್ರೈ ಆಗ್ಬೇಕು ರೀ. ಏನು ನೀರು ಗೀರು ಏನು ಹಾಕೋಂಗೆ ಇಲ್ಲರಿ. ಅದಕ್ಕೆ ಎಣ್ಣೆ ಒಳಗೆ ಎಷ್ಟು ನಾವು ಏನು ಒಗ್ಗರಣೆ ಹಾಕಿರ್ತಿಲ್ಲ, ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಅದ್ರೊಳಗನ ಅದು ಎಲ್ಲ ಫ್ರೈ ಆದ್ರೇ ಟೇಸ್ಟ್ ಚಲೋ ಕೊಡ್ತೈತಿ, ಚೆಂದ ಆಗ್ತೈತಿ. ಹೀಗೆಲ್ಲ ಮ್ಯಾಗಿನ ಕೆಳಗೆ ಎಲ್ಲನೂ ತಿರುವಿ ಹಾಕ್ಬೇಕು ರೀ. ನೋಡಿರಿ, ಅದು ಒಗ್ಗರಣೆ ಹಾಕಿದ್ದೆಲ್ಲ ಅದಕ್ಕೆ ಹತ್ಕೊಂಡೈತಿ ನೋಡಿರಿ. ಅದನ್ನೆಲ್ಲ ಬಿಡಿಸಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕು. ಅದನ್ನು ಸ್ಪ್ರೆಡ್ ಮಾಡಿ ನೋಡಿರಿ, ಇದು ಹಿಂಗಾಯ್ತು. ಸ್ವಲ್ಪ ಉರಿ ಸ್ವಲ್ಪ ಮೀಡಿಯಮ್ ಜೋರು ಇಟ್ಕೊಂಡಿನಿ, ಭಾಳ ಏನಿಲ್ಲ, ಭಾಳ ಜೋರುನೂ ಹಾಕಬಾರ್ದು. ಅದು ಒಂಥರ ಈ ಥರ ವಾಸನೆ ಬರ್ತೈತಿ. ಹಿಂಗಾಗಿ ಅದಕ್ಕೆ ನೋಡಿರಿ, ಈಗೆಲ್ಲ ಈ ಕಡೆಲ್ಲ ಹಣ್ಣಾದಂಗೆ ಅನ್ಸತೈತಿ ನೋಡಿರಿ. ಕರಗ್ದಂಗೆ ಕಾಣತೈತಿ ನೋಡಿರಿ. ಈ ಕಡೆಲ್ಲ ಎಲ್ಲ ಕಡೆನ ನೋಡಿರಿ ಎತ್ತಿ ಹಾಕತ್ತೀನಿ ನೋಡಿರಿ. ಇದೆಲ್ಲ ಹೆಂಗೆ ಕರಿತೈತಿ ನೋಡಿರಿ ಅದು ತಾನೇ ಎಣ್ಣೆ ಒಳಗೆ. ಅದು ಸ್ವಲ್ಪ ಅಂದ್ರೆ ಸ್ವಲ್ಪನೂ ನೀರು ಹಾಕಿಲ್ಲ, ಅದಕ್ಕೆ ಏನೇನೂ ನೀರು ಹಾಕಿಲ್ಲ. ಅದು ತಾನೇ ಕರಗಿ ನೀರು ಬಿಡ್ತೈತಿ. ನಾವು ಉಪ್ಪು
ಅದ್ರೊಳಗನ ಹಾಕಲಿಲ್ಲ, ಯಾಕಂದ್ರೆ ನೀರು ಜಲ್ದಿ ಬಿಡ್ತದೆ ಅಂತ ಹಾಕಲಿಲ್ಲ. ಸ್ವಲ್ಪ ಅದು ಎಲ್ಲ ಹಿಂಗೆ ಸುಡುತ್ತಿರ್ತೈತಲ್ಲ ಪಲ್ಯ, ಆಮ್ಯಾಗ ಅದಕ್ಕೆ ಉಪ್ಪು ಹಾಕ್ಬೇಕ್ರಿ. ಅದಕ್ಕಾಗಿ ನಾವು ಉಪ್ಪು ಮೊದ್ಲು ಹಾಕಲಿಲ್ಲ, ಈಗ ಒಂದು ಸ್ವಲ್ಪ ಹಾಕೀನಿ ನೋಡಿರಿ. ಹಾಕಿ ಮತ್ತೆ ಮ್ಯಾಗಿನ ಕೆಳಗೆ ಆ ಕಡೆ ಈ ಕಡೆ ಅಂತ ಫ್ರೈ ಮಾಡತ್ತೀನಿ ನೋಡಿರಿ. ಎಷ್ಟು ಬೇಗ ಕರಗ್ಕೊಂತ ನೋಡ್ರಿ. ಎಷ್ಟು ಕನಸಿತ್ತು ಫುಲ್ಲು ತುಂಬಿತ್ತು ಬುಟ್ಟಿ. ಈಗ ನೋಡ್ರಿ ಸ್ವಲ್ಪನ ಆಯ್ತದ. ಇದೆಲ್ಲ ಆದ್ಮ್ಯಾಗ ಸ್ವಲ್ಪ ಏನಾದ್ರು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬಿಡೋದ್ರಿ. ಪ್ಲೇಟ್ ಮುಚ್ಚಿ ಬಿಡೋದು, ಗ್ಯಾಸ್ ಸಣ್ಣಿಟ್ಟು. ಈಗ ನೋಡ್ರಿ ತೆಗೆದು ನೋಡ್ತೀನಿ ಹೆಂಗಾಯ್ತು. ಎಷ್ಟು ಸ್ವಲ್ಪ ಆಗೈತೆ ನೋಡ್ರಿ. ಎಷ್ಟು ಭಾರಿ ಆಗೈತೆ ನೋಡ್ರಿ ಅದು. ಇದನ್ನು ಬಿಸಿ ರೊಟ್ಟಿ ಜೊತೆ ತಿಂದ್ರೆ ಮಸ್ತ್ ಆಗ್ತದೆ. ಈಗ ಉಣ್ತೀವಿಲ್ಲ ಗೊತ್ತಿಲ್ಲ, ಬಟ್ ರಾತ್ರಿ ಆದರೂ ಆಗ್ತೈತಿ. ಯಾಕಂದ್ರೆ ಅಲ್ಲಿ ಯಲ್ಲಮ್ಮನ ಜಾತ್ರೆ ಐತಿ, ಹೋಗ್ಬೇಕಾಗೈತ್ರಿ ನಾವು. ಅಲ್ಲಿಗೆ ಹೋಗೋರದ್ದೀವಿ. ಈಗ ನಮ್ಮ ಮಗ ಎದ್ದ, ನೋಡೋನು ಕರ್ಕೊಂಬರ್ತೀನಿ. ಸ್ಮೈಲ್ ಕೊಡ್ರಿ. ಈಗ ನಮ್ಮ ಮಗ ಎದ್ದಾನಲ್ಲ, ಅವನಿಗೆ ಒಂದಿಟ್ಟು ಆ್ಯಪಲ್ ಪ್ಯೂರಿ ಮಾಡ್ಬೇಕಂತೇಳಿ ಮಾಡತ್ತೀನಿ. ಯಾಕಂದ್ರೆ ಅವನು ಆ್ಯಪಲ್ ಜ್ಯೂಸ್ ಥರ ಮಾಡಿ ಕುಡಿಸ್ತೀನಿ, ಅದನ್ನು ಕುಡಿತಾನ್ರಿ ಅವ. ಅದಕ್ಕೆ ನಾನೀಗ ಒಂದು ಆ್ಯಪಲ್ ತೊಗೊಂಡಿನಿ. ಅದ್ರ ಮ್ಯಾಗಿಂದೆಲ್ಲ ಸೊಪ್ಪಿ ಅಂದ್ರೆ ಇದು ತೆಗೆದು ಬಿಡ್ತೀನಿ ರೀ, ಹಂಗೂ ಮಾಡೋಂಗಿಲ್ಲ. ಹೀಗಾಗಿ ಅದ್ರ ಮ್ಯಾಗಿಂದೆಲ್ಲ ಸೊಪ್ಪಿ ತೆಗೆದು ಅವನಿಗೆ ಅದನ್ನು ಸಣ್ಣಗೆ ಕಟ್ ಮಾಡ್ತೀನಿ. ಸಣ್ಣಗೆ ಅಂದರೆ ಭಾಳ ಸಣ್ಣಗೇನಿಲ್ಲ, ಪೀಸ್ ಮಾಡಬೇಕು ಅದನ್ನು. ಅದರೊಳಗಿಂದೆಲ್ಲ ಬೀಜ ಎಲ್ಲ ತೆಗೆದು ಪೀಸೆಲ್ಲ ಮಾಡಿ ಅದನ್ನು ಮಿಕ್ಸಿ ಜಾರ್ ಒಳಗೆ, ಬಟ್ ಜ್ಯೂಸರ್ ಒಳಗೆ ಏನು ಹಾಕೋಂಗಿಲ್ಲ, ಮಿಕ್ಸಿ ಜಾರ್ ಒಳಗೆ ಈ ಥರ ನೋಡಿರಿ ಪೀಸ್ ಮಾಡಿ ಹಾಕೀನಿ. ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತೀನಿ. ಸ್ವಲ್ಪ ಅಂದರೆ ಅದು ಸ್ವಲ್ಪ ಮುಳುಗು ಅಷ್ಟು ಹಾಲು ಹಾಕಬೇಕು. ಇದನ್ನು ರುಬ್ಕೊಂಡು ಬರ್ತೀನಿ. ಅದಕ್ಕೆ ಒಂದು ಸ್ಪೂನ್ ಆಗಷ್ಟು ಸಕ್ಕರೆ ಹಾಕ್ತೀನಿ, ಯಾಕಂದ್ರೆ ಸ್ವೀಟ್ ಬರಲಿ ಅಂತೇಳಿ. ಅದು ಸ್ವಲ್ಪ ಸ್ವೀಟ್ ಇದ್ರೆ ತಿಂತಾನೆ. ಅದಕ್ಕೆ ಬೆಲ್ಲನೂ ಉಪಯೋಗಿಸ್ಕೊಬೋದು, ಆದ್ರೆ ನಾನು ಬೆಲ್ಲ ಹಾಕಿಲ್ಲ. ಮೊದಲು ಬೆಲ್ಲ ಹಾಕ್ತಿದ್ದೆ, ಈಗ ಸಕ್ಕರೆ ಹಾಕತ್ತೀನಿ. ನೋಡಿರಿ ಹೆಂಗೆ ಬಂತು. ಈ ಥರ ಜ್ಯೂಸ್ ಥರನ ಅದು ಮಕ್ಳು ಇಷ್ಟಪಡ್ತಾರೆ. ನಿಮ್ಮ ಮನೆಯಾಗೂ ಯಾರ ಇದ್ರೆ ಕುಡಿಸ್ರಿ, ಮಸ್ತ್ ಚಲೋ ಅನ್ಸುತ್ತೆ ಹುಡುಗರಿಗೆ, ಚಂದ ಆಗ್ತೈತಿ. ಅದೊಂಥರ ಜ್ಯೂಸನ್ನ ಸೇಮ್ ಹೊರಗಡೆ ಎಲ್ಲ ಐಸ್ ಅದು ಇದು ಮಾಡ್ತಾರಲ್ಲ, ಹಂಗೇನಿಲ್ಲ. ಬಟ್ ನಾರ್ಮಲ್ ನ್ಯಾಚುರಲ್ ಆಗಿನ ಆ್ಯಪಲ್ ಕಟ್ ಮಾಡಿ ಅದಕ್ಕೆ ಹಾಲು ಸ್ವಲ್ಪ ಒಂದು ಸ್ಪೂನ್ ಸಕ್ಕರೆ ಹಾಕಿ ಕುಡ್ಸಾತೀನಿ ನನಗೆ. ಕುಡಿತಾನೆಲ್ಲ ನೋಡೋನು, ಕುಡಿತಾನೆ, ಬಟ್ ತಾನಾಗಲಿ ತೊಗೊಳಂಗಿಲ್ಲ, ಒಲ್ಲಂತ ನೋಡ್ರಿ. ಎತ್ಕೊ ಕುಡಿಸ್ತಾನೆ. ಬಟ್ ಅದು ವಿಡಿಯೋ ಈಗ ಮಾಡೋಕ್ಕೋಗಿ ಹೀಗಾಗೈತಿ. ನೋಡೋಣ ಬರ್ರಿ. ದೇವ್ರ ಗುಡಿಗೆ ಬರ್ತಂದ್ರೆ ಎಲ್ಲಮ್ಮನ ಜಾತ್ರೆ ಇದ್ದಿದ್ದಲ್ಲ, ಅದಕ್ಕೆ ಬಂದೀವ್ರಿ. ನೋಡೋಣ. ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ, ಅಲ್ಲಿ ಜಾಸ್ತಿ ವಿಡಿಯೋ ಮಾಡಕ್ಕೆ ನನಗೆ ಇದೇನು ಹಿಂಗೆ ಒಮ್ಮೆ ಕುಕ್ಕರ್ ಇಟ್ಟು ತೋರ್ಸಾತೀವಿ ಅಂತ ಅನ್ಕೋಬೇಡ್ರಿ. ನಾನೀಗ ನೈಟ್ ಮಧ್ಯಾಹ್ನ ಅಲ್ಲೇ ಊಟ ಮಾಡಿ ಬಂದಿದ್ವಿ, ಪ್ರಸಾದ ಇತ್ತು. ಹೀಗಾಗಿ ಮಧ್ಯಾಹ್ನ ಕಡ್ಲೆ ಪಲ್ಯ ಎಲ್ಲ ಮಾಡಿದ್ನಲ್ಲ, ಉಣ್ಣೋಕ್ಕಾಗಲಿಲ್ಲ, ಅಲ್ಲೇ ಹೋದ್ವಿ. ಈಗ ಪಲಾವ್ ಮಾಡಬೇಕು. ಒಂದು ಸ್ವಲ್ಪ ಹಸಿವಿಲ್ಲ, ನೋಡೋಣ ಏನೇನು ಮಾಡಬೇಕಾಗುತ್ತೆ ಅಂತೇಳಿ. ಅದಕ್ಕೆ ಸ್ವಲ್ಪ ಪಲಾವ್ ಮಾಡ್ಬೇಕಂತೇಳಿ ಜಸ್ಟ್ ಒಂದು ಸ್ವಲ್ಪ ಪಲಾವ್ ಮಾಡಿ ಬಿಡಬೇಕು ಅಂತ ಅನ್ನತ್ತೀನಿ. ನೋಡೋಣ, ಆಮೇಲೆ ರೊಟ್ಟಿ ಮಾಡೋದಾದ್ರೆ ಮಾಡಿರ್ತೀನಿ, ಇಲ್ಲಾಂದರೆ ಇಲ್ಲ. ಈಗ ಒಂದು ಸ್ವಲ್ಪ ಪಲಾವ್ ಮಾಡಿ ಉಣ್ಬೇಕು ಅಷ್ಟೇ ಅಂಥೇಳಿ ಮಾಡತ್ತೀನಿ. ಎಲ್ಲನೂ ಹೆಚ್ಚಿಟ್ಕೊತೀನಿ, ಉಳ್ಳಾಗಡ್ಡಿ, ಟೊಮೆಟೊ. ಎಲ್ಲ ಥರ ಹಿಂಗೆ ಮಸಾಲೆ ಅದು ಏನು ಯೂಸ್ ಮಾಡಿಲ್ಲ, ಬಟ್ ಬರೀ ಇರೋ ವೆಜಿಟೇಬಲ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ನೋಡಿರಿ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಮೆಣ್ಸಿನ್ಕಾಯಿ ಹಾಕ್ತೀನಿ, ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ ಹಾಕಬೇಕು. ಎಲ್ಲ ಥರ ಅಂದರೆ ಎಣ್ಣೆ ಒಳಗೆ ಇದಾಗಲಿ ಅಂಥೇಳಿ ಹಂಗೆ ಮಾಡಿದ್ನಿ. ಆಮೇಲೆ ಈಗ ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಹಾಕಿದೆ. ಇವೆಲ್ಲ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿನಿ ಅಂತ ಹೇಳಿದ್ನಲ್ಲ, ಇವನ್ನೂ ಹಾಕ್ತೀನಿ ಅದಕ್ಕೆ. ಬಟ್ ರೊಟ್ಟಿನೂ ಮಾಡ್ಬೇಕಂತ ನಾತೀನಿ, ನೋಡೋದು ಏನಾಗ್ತೈತಿ. ಅದನ್ನು ವಿಡಿಯೋ ಹಾಕ್ತೀನಿ ಮಾಡಿದ್ರೆ. ಯಾರೆಲ್ಲ ಉತ್ತರ ಕರ್ನಾಟಕದವ್ರು ಇದ್ದೀರಿ, ನನ್ನ ರೊಟ್ಟಿ ಮಾಡತ್ತಿದ್ದಂದ್ರೆ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಡೇ ತೋರಿಸ್ತೀನಿ. ನೋಡಿರಿ, ಈಗ ಪಲಾವ್ ಅಷ್ಟು ಮಾಡ್ತೀನಿ, ಹೆಂಗೆ ಆಗ್ತೈತಿ ಅಂಥೇಳಿ. ಲಾಸ್ಟಿಗೆ ಅದು ಹೆಂಗೆ ಆಗ್ತೈತೆ ಅಂಥೇಳಿ ನಿಮಗೆ ತೋರಿಸ್ತೀನಿ ಪಲಾವ್ನ.
ಈಗ ಇದನ್ನೆಲ್ಲ ತಿರುಗಾಡತ್ತಿದ್ದೆ. ಬಟ್ ಈ ಕಡೆ ನಮ್ಮ ಮಗ ನನಗೆ ಅಮ್ಮ ನಂಗೆ ನೀರು ಕೊಡು, ಬೂ ಬೇಕಂತ ಹೇಳತ್ತಿದ್ದ. ಒಂದು ಸ್ವಲ್ಪ ನೀರು ಕೊಡ್ಬೇಕಂತ ಹೋದ್ನಿ. ಹಾಗಾಗಿ ಅದನ್ನೆಲ್ಲ ಇಟ್ಟಿನಿ ಗ್ಯಾಸ್ ಮೇಲೆ ಸಣ್ಣಗೆ. ಅದನ್ನೆಲ್ಲ ತಿರುಗಾಡ್ಕೊಂಡು ಅದಕ್ಕೆ ಮತ್ತು ವೆಜಿಟೇಬಲ್ ಎಲ್ಲ ತೊಗೊಂಡು ಅದಕ್ಕೆ ಹಾಕ್ತೀನಿ ನೋಡ್ರಿ. ಈಗ ಹಾಕಿ ಬಟ್ ಅವು ಜಾಸ್ತಿನೇ ಆಗಿದಾವೆ ವೆಜಿಟೇಬಲ್. ಈಗ ನೈಟಲ್ಲ, ಯಾಕಂದ್ರೆ ಸ್ವಲ್ಪ ಇಬ್ಬರೇ ಇರ್ತೀವಿ, ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗ, 3 ಮಂದಿ ಇರ್ತೀವಿ. ಹೀಗಾಗಿ ಅದಕ್ಕೆ ನಾವು ಅಂದರೆ ನಮ್ಮ ಮಗ ಜಾಸ್ತಿನೂ ತಿನ್ನಂಗಿಲ್ಲ ಪಲಾವ, ವೈಟ್ ರೈಸ್ ಅಷ್ಟೇ ಉಣ್ಣೋದು. ಹೀಗಾಗಿ ನಾನು ಸ್ವಲ್ಪನೇ ಮಾಡ್ಬೇಕಂತೇಳಿ ಅರ್ಧ ವೆಜಿಟೇಬಲ್ ತೆಗೆದು ಇಡಾತೀನಿ ಫ್ರಿಜ್ ಒಳಗೆ. ನೋಡೋಣ ನಾಳೆ ಏನಾರು ಮಾಡ್ಬೇಕಂತೇಳಿ. ಅದಕ್ಕಾಗಿ ಈಗ ಅರ್ಧ ಅಷ್ಟೇ ಹಾಕಿದೆ ಅದಕ್ಕೆ ವೆಜಿಟೇಬಲ್ಸ್. ನೋಡಿರಿ, ಏನು ಮಸಾಲ ಹಾಕ್ಲಾರ್ದೇ ಮಾಡಿ ನೋಡಿರಿ, ಮಸ್ತ್ ಆಗ್ತೈತಿ ಪಲಾವ್. ಅದೂ ಒಂಥರ ಟೇಸ್ಟೇ ಬೇರೆ ಇರ್ತೈತಿ. ಮತ್ತು ಹುಡುಗರಿಗೆ ಅದು ಸಣ್ಣ ಮಕ್ಕಳಿಗೆ ಅದು ತಿನ್ನಕ್ಕೂ ಚಲೋ ಅನಿಸುತ್ತೆ ಮಸಾಲೆ ಹಾಕ್ಲಾರ್ದೆ ಮಾಡಿದ್ರೆ. ಅದಕ್ಕಾಗಿ ಈಗ ಹಂಗೆ ಮಾಡತ್ತೀನಿ ನಾನು. ನೋಡೋದು ಹೆಂಗೆ ಆಗ್ತೈತಿ. ಲಾಸ್ಟಿಗೆ ಅದು ಮಾಡಿದ್ಮೇಲೆ ರೈಸ್ ಯಾವ ಥರ ಕಾಣ್ತೈತಿ ತೋರಿಸ್ತೀನಿ. ನೋಡೋಣ ಬರ್ರಿ ಹೆಂಗಾಗೈತಿ ರೈಸ್, ಹೆಂಗಾಯ್ತು ಅಂಥೇಳಿ ಹೇಳಿದ್ನೆಲ್ಲ ನಿಮ್ಗೆ. ರೈಸ್ ತೆಗಿ ಹಾಕ್ತೀನಿ, ನೋಡೋಣ. ಒಂದು ನಿಮಿಷ ನೋಡಿರಿ. ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ರೈಸ್. ನಾನು ಸ್ವಲ್ಪ ಮಾಡಿದ್ದು ಇಬ್ಬರಿಗೆ ಆಗುವಷ್ಟು. ಇಬ್ಬರಿಗೆ ಅಂದರೆ ಇನ್ನೂ ಇದ್ರಾಗೆ ಉಳಿತೈತ್ರಿ. ಅದು 3 ಜನ 4 ಜನ ತಿನ್ನೋ ಅಷ್ಟು ಐತಿ. ಅದಕ್ಕೆ ಪಲಾವ್ ಅಂದಾಗ ಸ್ವಲ್ಪ ಜಾಸ್ತಿನೇ ಆಗೋದ್ರಿ ಅದು. ಅದಕ್ಕಾಗಿ ನಾನು ಅಷ್ಟು ಮಾಡಿದ್ದೀನಿ. ಅದನ್ನ ಈಗೆಲ್ಲ ಸ್ವಲ್ಪ ತಿರುಗಾಡ್ಬೇಕಂಥೇಳಿ ತಗೊಂಡೆ. ಅದನ್ನು ನೋಡಿರಿ, ಎಲ್ಲ ವೆಜಿಟೇಬಲ್ ಎಲ್ಲ ಕಡೆ ಆಗ್ತೈತಿ. ಅದಕ್ಕೆ ಹಿಂಗೆ ಸ್ವಲ್ಪ ಮೇಲೆ ಮಾಡಿದೆ. ಮಾಡಿ ಅದನ್ನ ಮತ್ತೆ ವಾಪಸ್ ಕುಕ್ಕರ್ ಮುಚ್ಚಿ ಇಟ್ಬಿಡ್ತೀನಿ ರೀ. ಊಟ ಮಾಡುವಾಗ ತೆಗಿಬೇಕು ಅಂಥೇಳಿ ಇಡತ್ತೀನಿ. ಅದು ಇನ್ನೊಂದು ಸ್ವಲ್ಪ ಎಲ್ಲ ಇದು ಚಕ್ಕೋತೈತಲ್ಲ ಹಂಗಾಗಿ. ಅವರು ಡ್ಯಾನ್ಸ್ ಮಾಡ ಬಂಗಾರ, ಡ್ಯಾನ್ಸ್ ಮಾಡ, ಎದ್ದು ನಿಂತು ಮಾಡಿ, ಎದ್ದು ನಿಂತು. ಹಾಯ್ ಮಾಡು, ಹಾಯ್ ಹಾಯ್ ಮಾಡು. ಇಲ್ಲೇ ನಿನ್ ತಲೆಯಲ್ಲೈತಪ್ಪ, ತಲಿ ಏ ಹಾ. ಕಣ್ಣೆಲ್ಲದವು ಬಂಗಾರ, ಕಣ್ಣೆಲ್ಲದವು ಬಂಗಾರ, ಕಣ್ಣೆಲ್ಲದವು. ಕಣ್ಣೆಲ್ಲದ ನೀನು, ಕಣ್ಣೆಲ್ಲದಪ್ಪು ಬಂಗಾರ, ಕಣ್ಣೆಲ್ಲದವ ವರು ನಿನ್ ಕಣ್ಣೆಲ್ಲ ಹೇಳ. ಕಣ್ಣೆಲ್ಲದಾವ ನೀನು, ಕಾಲೆಲ್ಲದಪ್ಪ ನಿನ್ನ, ಕಾಲ್ ತೋರ್ಸಿ ನಿನ್ ಕಾಲ್ ತೋರಿಸ್ರಿ. ಕಾಲೆಲ್ಲದವು, ವರುಣ್ ಕೈ ಇಲ್ಲದವು, ವರುಣ್ ಕೈ ಇಲ್ಲದವು. ಪಪ್ಪ ಹೆಂಗ್ ಜುಜು ಮಾಡ್ತಾರ, ಹಂಗ್ ಮಾಡ್ತಾರು. ಏ ಬಂಗಾರ ಹೊಡಿಬಾರ್ದಪ್ಪ. ಮುದ್ದು ಮಾಡಪ್ಪ ಪಪ್ಪಂಗ್, ಮುದ್ದು ಮಾಡು ಬಂಗಾರ. ಮುದ್ದು ಮಾಡು ಪಪ್ಪ. ಕಣ್ಣೆಲ್ಲದ ಬಂಗಾರ ನೀನು, ಅಪ್ಪ ನಿನ್ ಕಣ್ಣೆಲ್ಲದ. ಕಣ್ ತೋರ್ಸು. ಕಣ್ಣು. ಹಾ, ಮೂಗೆಲ್ಲೈತಿ, ಮೂಗ್. ಬಾಯ್ ಎಲ್ಲಿತೀನಿ, ಬಾಯ್. ಹಾ, ಕೈ ಎಲ್ಲದವ್. ಕಾಲೆಲ್ಲದ ನೀನು, ಅಲ್ಲದವು. ಹಾ, ಗುಡ್. ಕಿವಿ ಎಲ್ಲದವಪ್ಪ, ಕಿವಿ. ಗುಡ್. ಹಲ್ಲೆಲ್ಲದವ್, ಹಲ್. ಅವರು ಶಿವಾಯ ನಮಃ ಹೆಂಗ್ ಮಾಡುದು, ಶಿವಾಯ ನಮಃ ಹೆಂಗ್ ಮಾಡುದು ಬಂಗಾರ. ಶಿವಾಯ ನಮಃ ಮಾಡ. ಹಾಚ್ಲಿ ಬಬ್ಬು, ಹಾಚ್ಲಿ. ಶಿವಾಯ ನಮಃ ಹೆಂಗ್ ಮಾಡ್ತೀರಿ. ನಮಸ್ತೆ ಹೆಂಗ್ ಮಾಡ್ತೀರಿ, ನಮಸ್ತೆ ಶಂಭೋ. ನಮಸ್ತೆ ಹೆಂಗ್ ಮಾಡ್ತೀರಿ, ಹಿಂಗ್ ಕೈ ಜೋಡ್ಸುದು.